ಬಾಂಗ್ಲಾದೇಶದವ್ರ ಬಗ್ಗೆ ಅಲ್ಲ, ಇಲ್ಲಿ ಮೋದಿ ಅವರು ಅಥವಾ ಸಿಎ ಅಲ್ಲಿ ಬಾಂಗ್ಲಾದೇಶದವರ ಬಗ್ಗೆ ಅಲ್ಲ ಸ್ವಾಮಿ ಅವರು. ಈ ದೇಶದಲ್ಲಿ ಅದಕ್ಕಿಂತ ಮುಂಚೆ ಬಂದು ಇಲ್ಲೇ ಇರುವವರು, ಇಲ್ಲೇ ರಜಾಕ್ ಅವರೇ, ಅಫ್ಘಾನಿಸ್ತಾನ, ಪ್ರಶ್ನೆ ಕೇಳಿಸ್ಕೊಂಬಿಡಿ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಹೆಂಗೆ ಅಲ್ಪಸಂಖ್ಯಾತರಾಗ್ತಾರೆ, ಹೆಂಗೆ ಅಲ್ಪಸಂಖ್ಯಾತರಾಗ್ತಾರೆ? ಈ ಕಾನೂನಿರೋದು, ಈ ಕಾನೂನಿರೋದು, ಈ ಕಾನೂನಿರೋದು ಇದು ಫೇಕ್ ನ್ಯೂಸ್, ಇದು ಫೇಕ್ ನ್ಯೂಸ್. ಸಾರಿ, ಅದು ಫೇಕ್ ನ್ಯೂಸ್ ಹೇಳಿದ್ರೆ ನನ್ನ ಕರ್ತವ್ಯ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಹೇಳ್ತಿರೋದು, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಈಗ ತಾನೇ ಇವ್ರು ಹೇಳಿದ್ರು, ಈಗ ಇದು ಅಂದರೆ ಮುಸ್ಲಿಮರು ಅಂದರೆ ಮುಸಲ್ಮಾನರು ಲಿಸ್ಟಲ್ಲಿ ಇಲ್ಲ, ಅದು ತಪ್ಪು ಅಂತ ಹೇಳಿದ್ರು. ಇವರು ಸುಳ್ಳು ಹೇಳ್ತಿದ್ದಾರೆ. ಯಾಕಂದರೆ ಮುಸಲ್ಮಾನರು ಯಾವುದೇ ದೇಶ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಫಸ್ಟ್ ಆಫ್ ಆಲ್ ಅವರು ಬಿಟ್ಟು ಬರಲ್ಲ. ಬರ್ತಾರೆ, ಬಾಂಗ್ಲಾದೇಶದಿಂದ ಬರ್ತಾರೆ, ಇನ್ಫಿಲ್ಟ್ರೇಟ್. ಒಬ್ಬ ಬೆಂಗಳೂರಲ್ಲಿ ಅವರೇ ತುಂಬ್ಕೊಂಡಿದ್ದಾರೆ ಪೂರ್ತಿ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇದು ನೋಡಿ ಕೆಲಸ ಎಲ್ಲ ಮಾಡ್ತಿರೋದು ಅವರೇ. ಅದು ಬೇರೆ ವಿಚಾರ, ಮಾತಾಡೋಣ ಅದ್ರ ಬಗ್ಗೆ. ಬಟ್ ಇವರು ಸುಳ್ಳು ಹೇಳಿದ್ರು. ಯಾಕಂದರೆ ಪಾಕಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ ಅಥವಾ ಬಾಂಗ್ಲಾದೇಶ ಆಗಲಿ, ಸಿಟಿಸನ್ಶಿಪ್ ಬೇಕಂದರೆ ಒಂದು ಪ್ರಾಸೆಸ್ ಇದೆ. ಭಾರತದಲ್ಲಿ ಒಂದು ಪ್ರಾಸೆಸ್ ಇದೆ. ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡ್ಬೋದು, ರೆಫ್ಯೂಜ್ ತಗೋಬಹುದು, ಆದರೆ ಒಂದು ಪ್ರಾಸೆಸ್ ಇದೆ. ಈ ಪ್ರಾಸೆಸ್ ಬೇರೆ. ಇದು ಬರೀ ಮೈನಾರಿಟೀಸ್, ಅಲ್ಪಸಂಖ್ಯಾತರು, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನಿಂದ ಬಂದವರು 2014 ಮುಂಚೆ, ಅವರಿಗೆ ಮಾತ್ರ. ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಹೇಳಿ, ಪಾಕಿಸ್ತಾನಲ್ಲಿ ಹಿಂದೂ ಪಾಪ್ಯುಲೇಷನ್ ಪಾರ್ಟಿಷನ್ ಆದಾಗ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಹೇಳಿ. ಶಶಿಕಾಂತ್ ಅವ್ರು ಮಾತಾಡಲಿ. ನನ್ನ ಅಭಿಪ್ರಾಯ ನಾನು ತಿಳಿಸ್ತೇನೆ, ಹೇಳಿ ಸರ್. ದಯವಿಟ್ಟು ಮಧ್ಯೆ ಮಾತಾಡಬೇಡಿ. ಯಾಕೆ ಇಷ್ಟೊತ್ತು ನಾನು ಕೇಳಿದ್ದೀನಿ. ಸುಳ್ಳು ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ತೀನಿ. ಇಲ್ಲ, ನನ್ನ ಅಭಿಪ್ರಾಯ ಹೇಳ್ತೀನಿ. ನಿಮ್ಮ ಸಮಯ ಬಂದಾಗ ನನ್ನನ್ನು ವಿರೋಧಿಸಬಹುದು ಅಥವಾ ನನ್ನನ್ನು ಸರಿ ಅಂತ ಹೇಳಬಹುದು. ಓಕೆ, CAA ಅನ್ನೋದೇನಿದೆ, ಪೌರತ್ವ ಕಾಯ್ದೆ ಅನ್ನೋದಿದೆಯಲ್ವಾ, ಇದು ನಿಜಕ್ಕೂ ಸಹಿತ ಬಹಳ ಅದ್ಭುತವಾದದ್ದು. ಇದು ಬೇಕಾದದ್ದು, ಬೇಕಾಗಿತ್ತು, ಎಲ್ಲ ದೇಶಗಳು ಅಗತ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಅತ್ಯಂತ ಮಾನವೀಯ ನೆಲೆಯಲ್ಲಿರ್ತಕ್ಕಂಥ ಕಾಯ್ದೆ. ಇದು ಯಾಕೆ ಮಾನವೀಯ ನೆಲೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಯಾರೇ ದೇಶದವರು ಸಂತ್ರಸ್ತರಾಗಿದ್ದರೆ, ಅಲ್ಲಿ ನೊಂದಿದ್ರೆ, ಅಲ್ಲಿ ಭಯೋತ್ಪಾದನೆಗೆ ಒಳಗಾಗಿದ್ದರೆ, ತುಂಬ ಬದುಕಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಬೇರೆ ದೇಶಕ್ಕೆ ಅಥವಾ ಅಕ್ಕಪಕ್ಕ ದೇಶಕ್ಕೆ ಬಂದರೆ ಅವರಿಗೆ ಮಾನವೀಯ ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ, ಆಯ್ತಪ್ಪ ನಿಮ್ಮ ದೇಶದಲ್ಲಿ ನಿಮಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಆಯಿತು ನಿಮಗೆ ನಾವು ಅವಕಾಶ ಕೊಡ್ತೀವಿ ಅನ್ನುವಂಥ ಉದ್ದೇಶಕ್ಕೆ ಇದು ಕಾಯ್ದೆ ಉಪಯೋಗ ಆಗಬೇಕಾಗಿತ್ತು. ಒಂದು ನಿಮಿಷ ಸರ್, ಹೇಳೋದಷ್ಟು ಕೇಳಿ, ನಾನು ಹಿಂದೆ ಬರ್ತೀನಿ ನಿಮಗೆ. ಕೇಳ್ಬಿಡಿ, ನಾನು ಹೇಳೋದನ್ನ, ನಾನು ಹೇಳೋದು ಕೇಳಿ, ಆಮೇಲೆ ಉತ್ತರ ಕೊಡಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಇರಬೇಕಾಗಿತ್ತು ಈ ಕಾಯ್ದೆ. ಆದ್ರೆ ಈ ಕಾಯ್ದೆ ಯಾಕಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯವನ್ನು ನಾನು ಹೇಳಬಲ್ಲೆ. ಯಾಕಂದ್ರೆ ನನ್ನ ಭಿನ್ನಾಭಿಪ್ರಾಯ ಎಲ್ಲ. CAA ಬಂದ ತಕ್ಷಣನೇ ಮೊಟ್ಟ ಮೊದಲು ಸಿಡಿದೆದ್ದಿರ್ತಕ್ಕಂಥದ್ದು ಈಶಾನ್ಯ ಭಾರತದ ರಾಜ್ಯಗಳು. ನಾಗಾಲ್ಯಾಂಡ್ ಆಗಿರಬಹುದು, ಮೇಘಾಲಯ ಆಗಿರಬಹುದು, ತ್ರಿಪುರ ಆಗಿರಬಹುದು, ಇವುಗಳೆಲ್ಲರೂ ಮೊಟ್ಟ ಮೊದಲನೇದಾಗಿ ಸಿಡಿದಿದ್ರು. ಅಲ್ಲಿರ್ತಕ್ಕಂಥ BJP ಮಿತ್ರ ಪಕ್ಷ ಆಸಾಂ ಗಣ ಪರಿಷತ್ ಮೊಟ್ಟ ಮೊದಲನೇದಾಗಿ ಮೈತ್ರಿಯನ್ನೇ ಕಡ್ಕೊಂಡು ಹೋಯ್ತು ಈ CAA ಇಂದಾಗಿ. ನಾನು ಇದು ಹೇಳ್ತಾ ಇದ್ದೀನಿ. ಆಮೇಲೆ CAA ವಿರೋಧಿಸಿ ಆ ಮಣಿಪುರ CM ಇಮಿಡಿಯೇಟ್ ಒಂದು ಇದನ್ನು ವಿರೋಧಿಸಿದ್ರು ಅದನ್ನು. ಅದರ ಜೊತೆಗೆ ಮೇಘಾಲಯದಲ್ಲಿ UDP ಮತ್ತು NPP ಅಂತ ಪಕ್ಷಗಳಿದ್ದಾವೆ, ಅವುಗಳು BJPಯನ್ನು ವಿರೋಧಿಸಿದವು. ನಾಗಾಲ್ಯಾಂಡ್ನವರು ವಿರೋಧಿಸಿದ್ರು. ಯಾಕೆ ವಿರೋಧಿಸಿದ್ರು? ಇದ್ದಕ್ಕಿದ್ದಂಗೆ ಯಾಕೆ ಅಲ್ಲಿ ಬುಗುಲೆದ್ದಿತ್ತು ನಿಮಗೆ ಗೊತ್ತಿದೆಯಲ್ವಾ? ಈ CAA ಇದು ಏನು ಶುರುವಾಯಿತು, 6 ಜನರನ್ನು ಗುಂಡು ಹಾಕಿ ಸಾಯಿಸಿದ್ರು ಒಂದೇ ಇದರಲ್ಲಿ. ಆಮೇಲೆ ಪ್ರತಿಯೊಂದು ಮುಸ್ಲಿಮರ ಮನೆಯ ಮೇಲೆ ಡ್ರೋನ್ಗಳನ್ನ ಹಾರಿಸಿದ್ರು. ಅಲ್ಲಿರ್ತಕ್ಕಂಥ ಪ್ರತಿಭಟನೆ ನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಪೋಸ್ಟರ್ಗಳನ್ನು ತೆಗೆದುಕೊಂಡು ಬೀದಿಯಲ್ಲಿ ಅಂಟಿಸಿದ್ರು. ಯಾವುದು? ಪ್ರಭುತ್ವ. ಸೊ ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದೆ. ಆದ್ರಿಂದ ಇದು ಈ ಕಾಯ್ದೆ ಯಾಕೆ ಬಂದಿದ್ರೆ ನಾನು ಸಂತೋಷ ಪಡ್ತಿದ್ದೇನು ಅಂತಂದ್ರೆ, ಏಕರೂಪವಾಗಿದ್ದರೆ ಎಲ್ಲಾ ಧರ್ಮೀಯರೂ ಸಹಿತ ಏಕರೂಪದ ಕಾಯ್ದೆ ಆಗಿದ್ದರೆ ಎಲ್ಲರೂ ನಾವು ಸ್ವಾಗತಿಸ್ತಿದ್ದ ಇದ್ದೆವು, ಆಯ್ತಾ? ಆದ್ರೆ ಇಲ್ಲಿ ಏನು ಸಮಸ್ಯೆ ಆಗಿ ಹೋಗ್ಬಿಡ್ತು ಅಂತಂದ್ರೆ, BJP ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, BJP ಅವರಿಗೆ ಸ್ವಲ್ಪ ಮುಸ್ಲಿಂ ದ್ವೇಷ ಅನ್ನೋದು ಮೊದಲಿಂದನೂ ಅದ್ರ ಒಳಗಡೆಗೆ ಇದೆ. ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಸಹಿತ, ಹೇಳಿದ್ರು ಸಹಿತ.
ಆ ದ್ವೇಷ ಈಗ ಹೇಳ್ತಾರೆ ಅವ್ರು ನುಡಿದಂತೆ ನಡೆದಿದ್ದೆ, ಅವರು ಸಹಿತ ನುಡಿದಂತೆ ನಡೆದಿದ್ದಾರೆ ಮೇಡಮ್, ನಾನು ಒಪ್ಪುತ್ತೇನೆ. ಇಲ್ಲ ಎಲ್ಲವೂ ಯಾವುದು ಧರ್ಮ ದ್ವೇಷಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದಕ್ಕೂ ಸಹಿತ ಅವರು ನುಡಿದಂತೆ ನಡೆದಿದ್ದಾರೆ. ಅರ್ಥ ಆಯ್ತಾ ನಿಮ್ಗೆ? ಎಲ್ಲಿ ಧರ್ಮ ದ್ವೇಷ ಇದೆಯೋ ಅದೆಲ್ಲವನ್ನು ನುಡಿದಂತೆ ನಡೆದಿದ್ದಾರೆ. ಕಾಶ್ಮೀರ ಸಮಸ್ಯೆ ಇರಬಹುದು, ಅಲ್ಲಿಯೂ ನುಡಿದಂತೆ ನಡೆದಿದ್ದಾರೆ. ಇವತ್ತರೆಗೂ ಅದು ಅವರ ಪ್ರಣಾಳಿಕೆ 2014ರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಮೊಟ್ಟ ಮೊದಲನೇ ಬಾರಿ CAA ಪ್ರಸ್ತಾಪ ಮಾಡಿದ್ರು, ತಂದೆ ತರ್ತೀವಿ ಅಂತ. ಆಯ್ತಾ? 2016ರಲ್ಲಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. 2019ರಲ್ಲಿ ಅದನ್ನ ಸಂಸತ್ತಿನಲ್ಲಿ ಇಟ್ಟುಬಿಟ್ಟು ಅದನ್ನ ಅಪ್ರೂವಲ್ ತೆಗೆದುಕೊಂಡ್ರು. ಅರ್ಥ ಆಯ್ತಾ? 2019 ಡಿಸೆಂಬರ್ 11. ಅರ್ಥ ಆಯ್ತಾ ನಿಮಗೆ? 11ರಂದು ಅವಾಗಿಂದನೇ ಪ್ರತಿಭಟನೆ ಶುರು ಆಗಿದ್ದು. ಅದಾದ ಮೇಲೆ 2019ಕ್ಕೆ ಮತ್ತು 2024ಕ್ಕೆ ಎಷ್ಟು ಗ್ಯಾಪ್ ಇದೆ? 4 ವರ್ಷಕ್ಕಿಂತ ಹೆಚ್ಚು. 4 ವರ್ಷಗಳ ಕಾಲ ಸುಮ್ಮನೆ ಇದ್ರು, ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ. ಈಗ ಇಲೆಕ್ಷನ್ ಬರ್ತಾ ಇದೆ. ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಶಾ ಅವರು ಹೇಳಿದ್ದಾರೆ, ಚುನಾವಣೆಗಿಂತಲೂ ಮುಂಚೆ ಇದನ್ನ ನಾನು ಖಂಡಿತವಾಗಿ ತರ್ತೀನಿ, ಪತ್ತರ ಮೇಲೆ ಲಿಕ್ಕಿ ಏನಂತಾನೆ ಕಲ್ಲಿನಲ್ಲಿ ಬರೆದಂತದ್ದು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಇವರು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಚುನಾವಣೆಗೆ ಮುಂಚೆ ಯಾಕೆ 4-5 ವರ್ಷ ಸುಮ್ಮನೆ ಇದ್ರು? ಯಾಕೆ ಅಂತಂದ್ರೆ ಎಲ್ಲೆಲ್ಲೋ ಬುಗಿಲೇಳಬಹುದು ಅಂತ. ಇದನ್ನೂ ಸಹಿತ ಚುನಾವಣೆಗೆ ಪೂರಕವಾಗಿ ಬಳಸಬೇಕು ಅಂತ. ಯಾಕಂದ್ರೆ ಹೋದ್ ಸರ್ತಿ ತರಬೇಕಾಗಿತ್ತು, ನೆನ್ಪಿಟ್ಕೊಳ್ಳಿ, 2019ರಲ್ಲಿ ತರಬೇಕಾಗಿತ್ತು. ಯಾಕೆ ತರಲಿಲ್ಲ ಇವರು ಅಂತಂದ್ರೆ ಆ ಸಂದರ್ಭದಲ್ಲಿ ಪುಲ್ವಾಮಾ ಘಟನೆ ಸಿಕ್ಬಿಡ್ತು ಇವ್ರಿಗೆ. ಸೊ ಅದಕ್ಕೆ ಆ ರಾಷ್ಟ್ರ ಪ್ರೇಮವನ್ನು ಅದಕ್ಕೂ ಅವ್ರಿಗೆ ಒಂದು ಚುನಾವಣೆ ಗೆಲ್ಲೋದಕ್ಕೆ ಒಂದು ಐಟಮ್ ಬೇಕಾಗಿದೆ ಸರ್. ಈ ಸಾರ್ತಿಯು ಬೇಕಾಗಿರೋದು ಇವು, ಒಂದು ರಾಮ ಮಂದಿರ, ಇನ್ನೊಂದು CAA. ಇವು ಎರಡನ್ನ ಇಟ್ಕೊಂಡೆ ಅವರು ಹೋಗ್ತಾ ಇದ್ದಾರೆ ಜನರ ಮುಂದೆ. ಹೋಗ್ಲಿ ಪರವಾಗಿಲ್ಲ, ಅದು ಅವರ ಪಕ್ಷದ ನೀತಿ ನಿಲುವುಗಳು. 2014ರ ಪ್ರಣಾಳಿಕೆಯಲ್ಲಿ 2024ರಲ್ಲಿ ಜಾರಿಯಲ್ಲಿ ಯಾಕೆ 10 ವರ್ಷಗಳ ಕಾಲ ಸುಮ್ಮನಿದ್ರು? ಯಾಕಂದ್ರೆ ಚುನಾವಣೆಗೆ ಪೂರಕವಾಗಿ ಈ ವಿಷಯವನ್ನ ಬಳಸಲಿಕ್ಕೆ ಇವರು ಪ್ರಯತ್ನ ಮಾಡಿದ್ರು, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವಿರೋಧಿಸಕ್ಕೆ 2-3 ಕಾರಣ ಇದೆ, ನಾನು ಆಮೇಲೆ ಹೇಳ್ತೀನಿ ನಿಮಗೆ ಅವಕಾಶ. ದಿನೇಶ್ ಅವರೇ, ಪ್ರಣಾಳಿಕೆಯಲ್ಲಿತ್ತು, ಅನುಷ್ಠಾನಕ್ಕೆ ತಂದಿದ್ದಾರೆ. ಎಲೆಕ್ಷನ್ ಹೊತ್ತಿಗೋ, ಎಲೆಕ್ಷನ್ ಮುಂಚೆನೋ, 6 ತಿಂಗಳು ಮುಂಚೆನೋ, 1 ವರ್ಷಕ್ಕೆ ಮುಂಚೆನೋ, ಬಟ್ ಮ್ಯಾಟರ್ ಅಂತೂ ಇದೆಯಪ್ಪ, ನಮ್ಮ ಪ್ರಣಾಳಿಕೆಯಲ್ಲಿತ್ತು, ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ವಿರೋಧ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಹೌದಾ ಅಲ್ವಾ ಇದು ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟು ಏನು ಇದು 6ನೇ ಬಾರಿ ಅನುಷ್ಠಾನಗೊಳ್ತಾ ಇರೋದು ಈ ದೇಶದಲ್ಲಿ. ಇದಕ್ಕೆ ಮುಂಚೆ 5 ಸಲ ಆಲ್ರೆಡಿ ಅದನ್ನು ಡಿಸ್ಕಷನ್ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಬಿಲ್ಗಳು ಪಾಸ್ ಮಾಡಿದ್ದಾರೆ. ಫ್ರಮ್ 1986ಇಂದಾನೆ, 1986, 1992, 2003, 2005, 2015, ಈಗ 2019ಅಲ್ಲಿ ತಂದಿದ್ದಾರೆ. ಇದು ಏನಕ್ಕೆ ಅಂದರೆ ಕೋಮುಗಲಭೆ, ಧರ್ಮ ಇಷ್ಣತೆಯಿಂದ ವಿದೇಶಗಳಲ್ಲಿ ಏನು ನೈಬರ್ ಕಂಟ್ರಿಗಳಲ್ಲಿ ಸಫರ್ ಆದ ಮೈನಾರಿಟೀಸ್ಗೆ ಅಂತ. ಈಗ ನಿಮ್ಮ ಲೆಕ್ಕದಲ್ಲಿ ಮೈನಾರಿಟೀಸ್ ಅಂತ ಹೇಳಿದ್ರೆ ಸರಿ, ಮೈನಾರಿಟೀಸ್ಗೆ ನಮ್ಮ ದೇಶಕ್ಕೆ ನಾವು ಅವ್ರಿಗೆ ಅವಕಾಶ ಕೊಡೋದು ತಪ್ಪೇನಿಲ್ಲ, ಕೊಡಲಿ, ಅದರಲ್ಲೇನು ತೊಂದರೆ ಇಲ್ಲ. ಈಗ ಕ್ರಿಶ್ಚಿಯಾನಿಟಿಗೆ ನೀವು ಮಾತಾಡ್ತಾ ಇದ್ದಾಗ ಕ್ರಿಶ್ಚಿಯಾನಿಟೀಸ್ ಹೇಗೆ ಮೈನಾರಿಟಿರಾಗ್ತಾರೆ? ಮೈನಾರಿಟೀಸ್ ಪಾಕಿಸ್ತಾನದಲ್ಲಿ. ಹೌದು, ಒಂದು ನಿಮಿಷ. ಇವತ್ತು ಪಾಕಿಸ್ತಾನದಲ್ಲಿ ಹೈಯೆಸ್ಟ್ ಡೆತ್ ಆಗ್ತಾ ಇರೋದು ಸುನ್ನಿ ಶಿಯಾ ಅಂತ ಅವರೇ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಲ್ಲಿ ಸೆಕೆಂಡ್ ರೇಟಿಂಗ್ ಬಂದು ಡ್ಯಾಮೇಜ್ ಆಗ್ತಾ ಇರೋದು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಮುಸ್ಲಿಮಿಂದ ಏನು ಕನ್ವರ್ಟೆಡ್ ಆಗಿದ್ರು ಕ್ರಿಶ್ಚಿಯನ್ಸು, ಅದೇ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಫೋರ್ಸ್ಡ್ ಅಲ್ಲ. ಅಲ್ಲಿ ಸುಮಾರು NGOಗಳು ದೇ ಆರ್ ವರ್ಕಿಂಗ್ ಆನ್ ದ ಬೇಸಿಸ್ ಆಫ್ ಏನು ಅವರ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ತುಂಬಾ ಮುಸ್ಲಿಮರನ್ನ ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡಿದ್ದಾರೆ. ಈಗ ಅವ್ರನ್ನೆಲ್ಲ ಇವರು ಇಲ್ಲಿ ಕರ್ಕೊ ಬಂದ್ಬಿಟ್ಟು ಅವ್ರಿಗೆಲ್ಲ ನೀವು ಈಗ ಸಿಂಧುತ್ವ ಇದು ಅಮೆಂಡ್ಮೆಂಟ್ ಸಿಟಿಜನ್ಶಿಪ್ ಕೊಡ್ತೀರಾ ಅವ್ರಿಗೂ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ಲಾಸ್ಟ್ 10 ವರ್ಷದಲ್ಲಿ ಲಕ್ಷಾಂತರ ಜನ, ಸುಮಾರು 17 ಲಕ್ಷ ಜನ ಸಿಟಿಜನ್ಶಿಪ್ನೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಬೇರೆ ದೇಶಕ್ಕೆ. ಇವತ್ತು ಈ ದೇಶ ಆ ಪರಿಸ್ಥಿತಿ ತಲುಪಿಬಿಟ್ಟಿದೆ. 17 ಲಕ್ಷ ಜನ ಸಿಟಿಜನ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ವರ್ಷಕ್ಕೆ ಸುಮಾರು 1,40,000 50,000 ಜನ ಪ್ರತಿ ವರ್ಷ ಸಿಟಿಜನ್ಶಿಪ್ ಬಿಟ್ಟು ಬೇರೆ ದೇಶಗಳಲ್ಲಿ ನೆಲೆಸ್ತಾ ಇದ್ದಾರೆ. ಈ ದೇಶದ ಸಿಟಿಜನ್ಶಿಪ್ ಬೇಡ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನೆನ್ನೆ ಮೊನ್ನೆ ನಡೀತಾ ಇದೆಯಲ್ಲ ಇಸ್ರೇಲ್ ವಾರ್, ಅಲ್ಲಿಗೆ UP, ಬಿಹಾರ, ಹರಿಯಾಣದಿಂದ ಸುಮಾರು 1 ಲಕ್ಷ ಜನ ಹೋಗ್ತಾರೆ, ವಲಸೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಅಂದ್ಬಿಟ್ಟು. ಯಾಕೆ ಹೋಗ್ತಾ ಇದ್ದಾರೆ? ಒಂದು ಯುದ್ಧ ಪೀಡಿತ ದೇಶಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈ ದೇಶದಲ್ಲಿ ನಾವು ಹಸಿವಿಂದ ಸಾಯಕ್ಕಾಗಲ್ಲ, ಬೇಕಾದ್ರೆ ಯುದ್ಧದಲ್ಲಿ ಸತ್ತೋಗ್ಬಿಡ್ತೀವಿ ಅಲ್ಲಿ ಹೋಗ್ಬಿಟ್ಟು. ಈಗ ನೋಡಿ, ಹಂಗರ್ ಇಂಡೆಕ್ಸ್ ಅಲ್ಲಿ
ನಾವು ಪಾಕಿಸ್ತಾನಕ್ಕಿಂತ ಹಿಂದುಳಿದಿದೀವಿ. ನಾವು 107ನೇ ರ್ಯಾಂಕ್ ಅಲ್ಲಿ ಇದೀವಿ, ಪಾಕಿಸ್ತಾನ 102ನೇ ರ್ಯಾಂಕ್ ಅಲ್ಲಿ ಇದೆ. ಇನ್ನ ನೀವು ಬಂದ್ರೆ ಶ್ರೀಲಂಕಾ 60ನೇ ರ್ಯಾಂಕ್ ಅಲ್ಲಿ ಇದೆ. ಅಲ್ಲ, ನಿಮ್ point ನಾವ್ ಏನ್ರಿ? ಹೇಳೋದು, ನೀವು ನಿಮ್ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ತಂದ್ರು, ಇದರಿಂದ ಏನ್ ಬೆನಿಫಿಟ್ ಆಯ್ತಾ ಇಲ್ಲ ಜನಕ್ಕೆ. ಜನ ದೇಶ ಬಿಟ್ಟು ಹೋಯ್ತಾ ಇದಾರೆ. ನಿಮ್ಮ 10 ವರ್ಷದ ಆಡಳಿತದಲ್ಲಿ, ಬಿಜೆಪಿ ಆಡಳಿತದಲ್ಲಿ ಪ್ರತಿಯೊಂದು ಇವತ್ತು ಇವ್ರು ಏನೇ ತಂದ್ರು ಇದರಿಂದ ಜನಕ್ಕೆ ಏನು ಬೆನಿಫಿಟ್ ಆಗಲ್ಲ. ಸರ್ ನಾ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ದಾಗ ಸುಮ್ನೆ ಇದ್ದಲ್ವಾ, ಕೂತ್ಕೊಳ್ಳಿ ಸ್ವಲ್ಪ. Quick ಆಗಿ sir, ನಾನು quick ಆಗಿ. ಹೇಳೋದು ಇಂಡಿಯನ್ ಅವ್ರು ಪಾಸ್ಪೋರ್ಟ್ ಕಾಯ್ತಿದ್ದಾರೆ. ಇಂಡೆಕ್ಸ್ ಏನಾಗಿದೆ ಇವತ್ತು 85ನೇ ರ್ಯಾಂಕ್ ಬಂದಿದೆ. ಸುಳ್ಳು. ಯಾತಕ್ ಬಂದಿದೆ ಇವತ್ತು? ಏನ್ರಿ ತೆಗೀರಿ ಸ್ವಾಮಿ, 85ನೇ ರ್ಯಾಂಕ್. ನಾನು ಸುಳ್ಳು ಹೇಳ್ತೇನೆ. ಇವತ್ತು ಹಂಗಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಾ ಅದು? ಇವತ್ತು 28 ಪಾಯಿಂಟ್ ಬಂದಿದೆ. 46ನೇ ಪಾಯಿಂಟ್ ಇಂದ ಹಂಗರ್ ಇಂಡೆಕ್ಸ್. ಇವತ್ತು ದೇಶದಲ್ಲಿ ಜನ ಅನ್ನ ನೀರಿಲ್ದೆ ಸಾಯ್ತಾ ಇದ್ದಾರೆ. ಯುದ್ಧ ಪೀಡಿತ ದೇಶಗಳಿಗೆ ವಲಸೆ ಹೋಯ್ತಾ ಇದ್ದಾರೆ. ಹಸುವಿಂದ ಗುಂಡೆಟ್ ಹೋಯ್ತಾ ಇದ್ದಾರೆ. CAA ಏನು ಯೂಸ್ ಬರಲ್ಲ. ಇವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಗಿಮಿಕ್ ಮಾಡ್ತಾ ಇದ್ದೀರಾ. ದೇಶ ಉದ್ಧಾರ ಮಾಡೋ ಕೆಲಸ ಅಲ್ಲ ಮಾಡೋದಿದ್ರೆ ಎಂಪ್ಲಾಯ್ಮೆಂಟ್ ಕೊಡಿ, ಶಿಕ್ಷಣ ಕೊಡಿ. ಶಿಕ್ಷಣದಲ್ಲಿ 32ನೇ ರ್ಯಾಂಕ್, ಸೌತ್ ಆಫ್ರಿಕಾ 33ರಲ್ಲಿದೆ. ಕೂತಿದೀವಿ. ಅದ್ರ ಬಗ್ಗೆ ಮಾತಾಡಿ, ಎಜುಕೇಶನ್ ಬಗ್ಗೆ ಮಾತಾಡಿ, ಹೆಲ್ತ್ ಬಗ್ಗೆ ಮಾತಾಡಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿ. Time ಆಯ್ತು.